ನೇತ್ರದಾನವೇ ಮಹಾದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆದಿತ್ತು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿತ್ತು. ಭಾಳ ಚೆನ್ನಾಗಿದೆ. ಇಂಥದ್ದು ಇನ್ನೂ ಸಹ 4-5 ಪಿಕ್ಚರ್ ಮಾಡಿ ನೀವು ಎಲ್ಲ ಸಮಾಜಕ್ಕೆ ಒಂದು ತಿಳುವಳಿಕೆ ಬರ್ತದೆ. ಒಳ್ಳೆಯದು ಕೆಲಸ ಮಾಡಿದ್ರಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಎಲ್ರಿಗೂ, ಟೀಮಿಗೆ ಥ್ಯಾಂಕ್ಸ್. ಸೂಪರ್ ಸರ್, ಸೂಪರ್ ಇದೆ. ಫಸ್ಟ್ ಪಾರ್ಟ್ ತೆಲ್ಪೋಯರ್, ಸೆಕೆಂಡ್ ಪಾರ್ಟ್ ಬುಲ್ಪೋಯರ್. ಗುಡ್ ಮೆಸೇಜ್ ಮಾತ್ರ. ಥ್ಯಾಂಕ್ ಯು. ಬಹಳ ಒಳ್ಳೆಯದು. ಪ್ರತಿಯೊಂದು ಶಾಲೆಯಲ್ಲಿರುವಂತಹ ಪ್ರತಿಯೊಂದು ಕ್ಷಣಗಳನ್ನು ಸೆರೆ ಹಿಡಿದಿದ್ದಾರೆ. ಮಕ್ಕಳಿಗೆ ಖಂಡಿತವಾಗಿ ಇದು ತುಂಬ ಹೆಲ್ಪ್ ಆಗ್ತದೆ. ಮೂವಿ ಫಸ್ಟ್ ಟೈಮ್ ನೋಡಿದಾಗ ಖುಷಿ ಅನಿಸ್ತು. ಅಂದರೆ ನಮ್ಮದು ನೋಡಿದ್ಗಳನ್ನೇ ಸ್ವಲ್ಪ ನಮ್ಮ ಚಿಕ್ಕೋದಿರೋ ಎಲ್ಲ ಕನ್ನಡ ಶಾಲೆದೆಲ್ಲ ಊರಿದ ನೆನಪಂತು. ನೆಕ್ಸ್ಟ್ ಲಾಸ್ಟಿಗೆ ಅದು ನೋಡಿದಾಗ ತುಂಬ ದುಃಖ ಆಯಿತು. ಮತ್ತು ನಮಗೆ ಅನಿಸ್ತು ನಾವು ಸಹ ಇನ್ನೊಂದು ಸಲ ದಾನ ಮಾಡ್ಬೋದು ಅಂತ. ಅಪ್ಪ ಅಮ್ಮ ಇದ್ದಾಗ ಪ್ರಾಯಶಃ ಮಕ್ಕಳಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ ಇಲ್ಲದ ಸಮಯದಲ್ಲಿ ಯಾವ ರೀತಿ ಅಪ್ಪ ಅಮ್ಮನ ಬೆಲೆ ಏನು ಅನ್ನುವಂಥದ್ದು, ತಂಗಿ ಅನ್ನುವಂಥದ್ದು ಒಂದು ಜವಾಬ್ದಾರಿ ಮಾತ್ರ ಅಲ್ಲ, ಅದೊಂದು ಕರ್ತವ್ಯ ಅನ್ನುವಂಥದ್ದನ್ನು ಒಬ್ಬ ಸಣ್ಣ ಹುಡುಗ ತನ್ನ ವಯಸ್ಸಿಗೆ ಮೀರಿ ಯೋಚನೆಗಳನ್ನು ಮಾಡ್ತಾ ಎಂಥ ಕಷ್ಟ ಬಂದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ತಂಗಿಗೋಸ್ಕರ ಸಹಿಸಿಕೊಂಡು, ಅಂದರೆ ಮಕ್ಕಳಿಗೊಂದು ಮೆಸೇಜ್, ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನ ಧೈರ್ಯವಾಗಿ ಎದುರಿಸ್ಕೊಂಡು ಮುಂದೆ ಹೋಗಬೇಕು ಅನ್ನುವಂಥದ್ದು ನನಗೆ ತುಂಬ ಟಚ್ ಆಗಿರೋದು. ಅದೇ ಇವತ್ತಿನ ಮಕ್ಕಳಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ, ಅದನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ. ಸಾಮಾನ್ಯವಾಗಿ ನಾನು ಯಾವುದು ಚಲನಚಿತ್ರವನ್ನು ಹೊಗಳೋದಿಲ್ಲ. ನಾನು ಇವತ್ತು ಮೊದಲ ಪ್ರಯೋಗದಿಂದ ಉಡುಪಿ ಬಂದ ಒಂದು ಪದ್ಯ ಇತ್ತು. ಆ ಉಡುಪಿಯಿಂದ ಸ್ಟಾರ್ಟ್ ಆಯಿತು. ನಮ್ಮ ಕರಾವಳಿಯ ಸೊಬಗು, ಸಂಸ್ಕೃತಿ, ಕತೆ, ಮತ್ತು ಸ್ವಲ್ಪ ಪ್ರಬುದ್ಧ ಕಲಾವಿದರು ಎಲ್ಲ ನಮ್ಮ ಕರಾವಳಿಯವರೇ. ಈ ಒಳ್ಳೊಳ್ಳೆ ಫಿಲ್ಮಿಂದ ಬಂದ ಎಲ್ಲ ಕಲಾವಿದರು ಎಲ್ಲ ಇದ್ದರು. ಸಂಗೀತ ಇರ್ಬೋದು, ಆ ಸಾಹಿತ್ಯ ಇರ್ಬೋದು, ಮತ್ತು ಅಭಿನಯ ಎಲ್ಲ ಒಂದು ಎಲ್ಲಿ ಸಹ ನಾವು ಮೈನಸ್ ಅಂತ ಹೇಳುವಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಕೊನೆಯವರೆಗೆ ಎಲ್ಲ ಹೆಚ್ಚಿನ ಮಕ್ಕಳೆಲ್ಲ ಹತ್ತು ಬಿಟ್ಟಿದ್ದಾರೆ. ಅಂದರೆ ಆ ಇಮೋಷನಲ್ ನಿಮ್ಮನ್ನು, ನಿಮ್ಮ ಮನೆಯವರನ್ನು ತುಂಬ ಕನೆಕ್ಟ್ ಆಗಿ ಇಟ್ಕೊಳ್ತದೆ. ಅದರಿಂದ ನಾನು ಸಂದೀಪ್ ಅವರಿಗೆ ವಿಶೇಷವಾಗಿ ಮತ್ತು ಅವರ ತಂಡಕ್ಕೆ ನಾನು ಶುಭ ಹಾರೈಸ್ತೇನೆ. ಅವರ ಹೆಸರು ವಿಶ್ವದ ಎಲ್ಲ ಭಾಗದಲ್ಲೂ ಪಸರಿಸಲಿ. ಮತ್ತು ಅದಕ್ಕೆ ಈ ಒಂದು ಲೈಟ್ ಹೌಸು ಇಡೀ ಜಗತ್ತಿಗೆ ಲೈಟ್ ಆಗ ಸಿಗಲಿ ಅಂತ ಹಾರೈಸ್ತೇನೆ. ತುಂಬ ಒಳ್ಳೆಯ ಪಿಕ್ಚರ್, ನನಗೆ ಭಾರಿ ಖುಷಿ ಆಯಿತು. ಇಟ್ ಇಸ್ ಹಾರ್ಟ್ ಟಚಿಂಗ್. ನನ್ನ ಕಣ್ಣಿನಲ್ಲಿ ಕೂಡ ನೀರು ಬರುವ ಹಾಗೆ ಇತ್ತು. ಮತ್ತು ಆ್ಯಕ್ಟಿಂಗ್ ಅಥವಾ ಡೈರೆಕ್ಷನ್, ಸೀನರಿ, ಫೋಟೋಗ್ರಾಫಿ
ಎಲ್ಲ ರೀತಿಯಲ್ಲಿ ಒಳ್ಳೆದಿತ್ತು. ಒಂದು ಕ್ಷಣ ಕೂಡ ಒಂದು ಬೋರಿಂಗ್ ಅಂತ ಹಾಗೇನಿಲ್ಲ. ಮತ್ತು ಮಕ್ಕಳಿಗೆಲ್ಲ ಒಳ್ಳೆಯ ಮೆಸೇಜ್ ಆಗಿ ಇದನ್ನು ಅಂಗದಾನಕ್ಕೆ ತುಂಬ ಪ್ರಮೋಷನ್ ಮಾಡಲಿಕ್ಕೆ ಚಾನ್ಸ್ ಇದೆ. ಸೊ ಇದು ಸ್ಪ್ರೆಡ್ ಆಗಲಿ. ಈ ಪಿಕ್ಚರಿಗೆ ಆಸ್ಕರ್ ಅವಾರ್ಡ್ ಕೂಡ ನೀವು ಟ್ರೈ ಮಾಡಿ, ಸಿಗಲಿಕ್ಕೂ ಸಾಧ್ಯ ಇದೆ. ಓಕೆ.